ಇನ್ನು ಕಮಲ್ನಾಥ್ ದೆಹಲಿ ನಿವಾಸದ ಮೇಲೆ ಜೈ ಶ್ರೀರಾಮ್ ಧ್ವಜ ಅಳವಡಿಕೆ ಕೂಡ ಆಗಿತ್ತು. ಇದಾದ ಮೇಲೇ ಜಾಸ್ತಿ ಅನುಮಾನ ಬಂದಿದ್ದು ಇಲ್ಲ ಇವರು ಬಿಜೆಪಿ ಕಡೆ ಹೊರಟು ಬಿಡ್ತಾ ಇದ್ದಾರೆ ಅಂತ. ಕಮಲ್ನಾಥ್ ದೆಹಲಿಯ ಅವರ ಮನೆಯ ಮೇಲೆ ರಾರಾಜಿಸ್ತಾ ಇತ್ತು ಭಗವಾ ಧ್ವಜ. ಆ ಕಾರಣಕ್ಕೆ ಇವರನ್ನು ಬಿಜೆಪಿಗೆ ಹೋಗ್ತಾರೇನೋ ಅಂತ ಒಂದು ಅನುಮಾನ ಇತ್ತು. ಬಿಜೆಪಿಗೆ ಹೋಗಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಕಮಲ್ನಾಥ್ ಅವರು. ಇದೀಗ ಕಮಲ್ನಾಥ್ ನಿವಾಸದ ಮೇಲೆ ಭಗವಾ ಧ್ವಜ ರಾರಾಜಿಸ್ತಾ ಇದೆ. ಬಿಜೆಪಿ ಸೇರಲ್ಲ ಅಂತ ಹೇಳಿರುವ ಬೆನ್ನಲ್ಲೇ ದೆಹಲಿ ನಿವಾಸದ ಮೇಲೆ ಫ್ಲಾಗ್ ಅಳವಡಿಕೆ ಆಗಿದೆ. ಕಮಲ್ನಾಥ್ ಬಿಜೆಪಿ ಸೇರದೇ ಇದ್ದರೂ ಅವ್ರ ಮಕ್ಕಳು ಸೇರ್ತಾರೆ ಅಂತ ಮಾಹಿತಿ ಇದೆ. ಅವರೇನೋ ಸೇರದೇ ಇದ್ದರೂ ಕೂಡ ಅವ್ರ ಮಕ್ಕಳು ಸೇರಿಕೊಳ್ಬಹುದು. ನಕುಲ್ನಾಥೋ ಇನ್ನೊಬ್ಬರ ಮತ್ತೊಬ್ಬರು ನಮ್ಗೆ ಗೊತ್ತಿಲ್ಲ, ಪುತ್ರ ಪುತ್ರಿ ಸೇರಿಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಭಾರೀ ಕುತೂಹಲ ಮೂಡಿಸ್ತಾ ಇದೆ ಮಾಜಿ ಸಿಎಂ ಕಮಲ್ನಾಥ್ ಅವರ ನಡೆ.